ಡ್ಯಾನ್ಸ್ ಎಲ್ಲ ಆಡ್ತೀಯಾ, ಚೆನ್ನಾಗಿ ನೋಡೋಕ್ಕೂ ಸೂಪರ್ ಆಗಿದೆಯಾ. ಸೊ ಹುಡುಗಿರು ಯಾರಾದ್ರೂ ನೀನು ನಂಗೆ ಇಷ್ಟ ಅಂತ ಹೇಳಿದಾರಾ? ಯಾರಂಗೆ ಹೇಳಿಲ್ಲ. ಅಲ್ಲ, ಫ್ರೆಂಡ್ಸ್ ಯಾರು ಹೇಳಿಲ್ವಾ ನೀನು ನಂಗೆ ತುಂಬ ಚೆನ್ನಾಗಿದೆಯಾ, ಕ್ಯೂಟ್ ಆಗಿದೆಯಾ ಅಂತ? ಹಂಗೇನು ಹೇಳಿಲ್ಲ ಯಾರು ಹೇಳಿಲ್ಲ? ನಿಜ ಹೇಳು. ನಿಜ. ಈಗ DKD ಯಲ್ಲಿ ಅನುಶ್ರೀ ಅಕ್ಕ ಅವರೆಲ್ಲ ಹೇಳಿಲ್ವಾ? ಹೇಳಿದ್ದಾರೆ. ಮತ್ತೆ ಇಲ್ಲ ಅಂತಂದೆ. ಸ್ಕೂಲಲ್ಲಿ ಯಾರು ಹೇಳಿಲ್ಲ. ಸ್ಕೂಲಲ್ಲಿ ಟೀಚರ್ಸ್ ಯಾರು ಹೇಳಿಲ್ಲ? ಟೀಚರ್ಸ್ ಹೇಳಿದ್ದಾರೆ. ಓಕೆ, ದೊಡ್ಡವನಾದ್ಮೇಲೆ DC ಆಗಬೇಕು ಅಂತಿದ್ಯಾ. ಸೊ ಅಪ್ಪ ಅಮ್ಮನಿಗೆ ಏನು ಹೇಳ್ತೀಯಾ, ಹಾಗೇನೆ ಕರ್ನಾಟಕದ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಅಪ್ಪ ಅಮ್ಮ ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಿರೋದಕ್ಕೆ. ಮತ್ತು ಕನ್ನಡ ಜನತೆಗೂ ಅಷ್ಟೇ ನನಗೆ ಹಿಂಗೆ ಅಪ್ರಿಷಿಯೇಟ್ ಮಾಡಿಕೊಂಡು ಇದು ಮಾಡ್ತಿರೋದಕ್ಕೆ ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಈಗ ಫೇವ್ರೆಟ್ ಹೀರೋ ಅಂತಂದರೆ ಸುದೀಪ್ ಸರ್ ಮತ್ತು ಅಪ್ಪು ಸರ್ ಅಂತ ಹೇಳಿದೆ. ಫೇವ್ರೆಟ್ ಹೀರೋಯಿನ್ ಯಾರು ನಿಮಗೆ? ಫೇವ್ರೆಟ್ ಹೀರೋಯಿನ್ನ ಫೇವ್ರೆಟ್ ಹೀರೋಯಿನ್ನು ನನಗೆ ಫೇವ್ರೆಟ್ ಹೀರೋಯಿನ್ ಯಾರು ಅಷ್ಟೊಂದಿಲ್ಲ. ಓಕೆ, ತೊಂದರೆ ಇಲ್ಲ. ಈಗ ಬಿಗ್ ಬಾಸ್ ನೀನು ನೋಡ್ತಿದ್ದ? ಬಿಗ್ ಬಾಸ್ ಸ್ಟೇಜ್ ಮೇಲೆ ಎಲ್ಲ ಪರ್ಫಾರ್ಮ್ ಮಾಡ್ತಿದ್ದಲ್ಲ, ಬಿಗ್ ಬಾಸ್ ನೀನು ನೋಡ್ತಿದ್ದ? ಎಲ್ಲ ಎಪಿಸೋಡ್ಸ್ ನೋಡ್ತಿದ್ದ? ನೋಡ್ತಿದ್ದೆ. ಯಾರಿಷ್ಟ ನಿಂಗೆ ತುಂಬ? ಅಲ್ಲಿ ನನಗೆ ತುಂಬ ಹನುಮಂತು ಅಂದರೆ ಫುಲ್ ಇಷ್ಟ. ಅವರೇ ವಿನ್ ಆಗಿರೋದು. ನಾವು ನನ್ನ ಪರ್ಫಾರ್ಮೆನ್ಸ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ನಲ್ಲ, ಆವಾಗ ಟಿ ವಿಲಿ ನೋಡಬೇಕಾದ್ರೆ ನೋಡ್ತಿದ್ದೆ ಯಾರು ವಿನ್ ಆಗ್ತಾರೆ ಅಂತ. ಆವಾಗ ಹನುಮಂತು ಅಂತ ಸುದೀಪ್ ಸರ್ ಹೇಳಿದ್ರು. ಆವಾಗ ಫುಲ್ ಖುಷಿ ಆಯಿತು ನನಗೆ. ಓಕೆ, ದೊಡ್ಡವನಾದ್ಮೇಲೆ ನೀನು ಬಿಗ್ ಬಾಸ್ಗೆ ಹೋಗ್ತೀಯಾ? ನಾನು ಹೋಗಿ ಬರ್ತೀನಿ. ಈಗ ಸುದೀಪ್ ಸರು ನಿಂಗೆ ನೀನು ತುಂಬ ಅದೃಷ್ಟವಂತ. ಬಿಕಾಸ್ ಯಾಕೆಂತಂದರೆ ಸುದೀಪ್ ಸರು ಲಾಸ್ಟ್ ಒಂದು ಬಿಗ್ ಬಾಸ್ನ ಹೋಸ್ಟ್ ಮಾಡಿದ್ದು. ಸೊ ಅದೇ ಸ್ಟೇಜಲ್ಲಿ ನೀನು ಪರ್ಫಾರ್ಮ್ ಮಾಡಿದ್ಯಾ. ಅದ್ರ ಜೊತೆಗೆ ಅವ್ರ ಕಡೆಯಿಂದ 2 ಗಿಫ್ಟ್ಗಳು, ಒಂದು ಮುತ್ತು, ಇನ್ನೊಂದು ಬ್ರೇಸ್ಲೆಟ್ ತೊಗೊಂಡಿದ್ಯಾ. ಸುದೀಪ್ ಸರ್ ಇನ್ಮೇಲಿಂದ ಹೋಸ್ಟ್ ಮಾಡಲ್ಲ, ಬಿಗ್ ಬಾಸ್ ನಡೆಸ್ಕೊಡಲ್ಲ ಪ್ರೋಗ್ರಾಮ್ನ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಟೈಮ್ ನಿಮಗೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಚಾನ್ಸ್ ಸಿಗಲ್ಲ. ಬಿಕಾಸ್ ಚಾನ್ಸ್ ಸಿಕ್ಕಿದ್ರು ಕೂಡ ಸುದೀಪ್ ಸರ್ ಇರಲ್ಲ. ಸೊ ಸುದೀಪ್ ಸರ್ಗೆ ಏನಾದರೂ ಹೇಳ್ತೀಯಾ ಹೋಸ್ಟ್ ಮಾಡಿ ಬಿಗ್ ಬಾಸ್ ಬಿಡಬೇಡಿ ಅಂತ? ಹೇಳ್ತೀನಿ. ಇದು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಮತ್ತು ನನಗೆ ನನ್ನ ಡ್ಯಾನ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಮತ್ತು ಪ್ಲೀಸ್ ಮತ್ತೆ ಹಿಂಗೆ ಬಿಗ್ ಬಾಸ್ ನಡೆಸ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾವ ಟಾಸ್ಕ್ ಇಷ್ಟ? ಹನುಮಂತು ಜೊತೆಗೆ ಯಾರೆಲ್ಲ ಇಷ್ಟ ನಿಮಗೆ ತುಂಬ? ಹನುಮಂತು ಜೊತೆಗೆ ಧನರಾಜು ಮತ್ತು ತ್ರಿವಿಕ್ರಮ್ ಇಷ್ಟ. ಅಲ್ಲ, ಟಾಸ್ಕ್ ನನಗೆ ಇಷ್ಟ ಆಗಿದ್ದು ಯಾವುದು ಅಂದರೆ ಇದು ಹನುಮಂತು ಆಡಿರೋದು ಒಂದು ಬಾಲಿಂಗ್ ನಡೆಸ್ಕೊಂಡು ಹೋಗೋದಿದೆಯಲ್ಲ ಅದು, ಮತ್ತು ಹಿಂಗೆ ಬಾಲು ಎಸೆಯೋದು ಈ ಕಡೆಯಿಂದ ಹಿಡಿಯೋದು ಇತ್ತಲ್ಲ ಅದೊಂದು ಇಷ್ಟ. ಅದಷ್ಟು. ಸ್ಪೋರ್ಟ್ಸಲ್ಲಿ ಯಾವ ಸ್ಪೋರ್ಟ್ಸ್ ಅಂದರೆ ನಿಂಗೆ ತುಂಬ ಇಷ್ಟ? ಸ್ಪೋರ್ಟ್ಸಲ್ಲಿ ನನಗೆ ಕ್ರಿಕೆಟ್. ಫೇವ್ರೆಟ್ ಕ್ರಿಕೆಟರ್ ಯಾರು ನಿಂಗೆ? ವಿರಾಟ್ ಕೊಹ್ಲಿ. ಹಾಂ. ಓಕೆ, ಸೊ ನೆಕ್ಸ್ಟ್ ಏನಾದರೂ ವಿರಾಟ್ ಕೊಹ್ಲಿ ಮುಂದೆ ಏನಾದರೂ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡುವಂಥ ಚಾನ್ಸ್ ಸಿಕ್ಕಿದ್ರೆ ಮಾಡ್ತೀಯಾ? ಮಾಡ್ತೀನಿ. ಏನು ಹೇಳ್ತೀಯಾ ಓಕೆ ವಿರಾಟ್ ಕೊಹ್ಲಿಗೆ? ಆವಾಗ ಫೋಟೋ ತೆಗೆಸ್ಕೊತೀನಿ. ನಾನು ಕ್ರಿಕೆಟಲ್ಲಿ ಬಂದರೆ ನಿಮ್ಮದು ಫ್ಯಾನು ಅಂತ ಹೇಳ್ತೀನಿ. ಹೌದಾ? ಸೂಪರ್. ನೀನು ನೋಡತ್ತೆ ಸ್ವಲ್ಪ ಕೊಹ್ಲಿ ಥರನೇ ಇದೆಯಾ, ಕಾಣಿಸಕ್ತಿದೆಯಾ? ಅಂದರೆ ಜೂನಿಯರ್ ಕೊಹ್ಲಿ ಅಂತ. ಥ್ಯಾಂಕ್ ಯು. ಓಕೆ, ಸೊ ಏನು ಹೇಳಕ್ಕೆ ಇಷ್ಟಪಡ್ತೀಯ ಎಲ್ರಿಗೂ ಹಿಂಗೆ ಸಪೋರ್ಟ್ ಮಾಡ್ಕೊಂಡು ಬರ್ತೀರಿ, ನಾನು ಹಿಂಗೆ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಮಾಡ್ತಿರ್ತೀನಿ ಅಂತ ಹೇಳ್ತಿರ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.